ಕುಮಾರಣ್ಣವರೇ ಈ ಚಾಮುಂಡೇಶ್ವರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಚಾಮುಂಡೇಶ್ವರಿಯಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬರಬೇಕು ಅಂದ್ರೆ ಕುಮಾರಣ್ಣವರೇ ಈ ಚಾಮುಂಡೇಶ್ವರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಮುಖಂಡರುಗಳ ಅಭಿಪ್ರಾಯ ಒತ್ತಡ ಇದೆ. ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಕಾಲದ ತೋರಿಸಿದ್ನ ನಾವು ಕೈಯಲ್ಲಿ ಮಾಡಿದ ಅಷ್ಟೇ ನಮ್ಮ ಕೆಲಸ. ಕುಮಾರಣ್ಣವರು ಯಾರನ್ನ ಬಹಳಷ್ಟು ಜನಕ್ಕೆ ಗೊತ್ತಾಗಿದೆ, ಬಹಳಷ್ಟು ಮುಖಂಡರು ನನ್ನ ಕೈ ಮಾತಾಡಿದ್ದಾರೆ. ಇದು ಚಾಮುಂಡೇಶ್ವರಿ ಕ್ಷೇತ್ರ. ಸದ್ಯದ ಪರಿಸ್ಥಿತಿನಲ್ಲಿ ಇಲ್ಲಿ ಏನು ಸಂಘಟನೆ ಆಗ್ತಾ ಇದೆ, ನಾವೆಲ್ಲರೂ ಮುಂಬರುವಂತಹ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಕುಮಾರಣ್ಣವರ ಕೈ ಬಲಪಡಿಸುವ ಮೂಲಕ ಚಾಮುಂಡೇಶ್ವರಿಯನ್ನ ಗೆಲ್ಲಿಸುವ ಮೂಲಕ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ತರಬೇಕು ಅನ್ನೋದು ಅಷ್ಟೇ ಗುರಿ. ಇಲ್ಲಿ ಚಾಮುಂಡೇಶ್ವರಿನಲ್ಲಿ ನಡೀತಾ ಇರ್ತಕ್ಕಂಥ ಪಕ್ಷದ ಎಲ್ಲ ಸಂಘಟನೆ ಕೂಡ ಕುಮಾರಣ್ಣವರ ನೇತೃತ್ವದಲ್ಲಿ ನಡೀತಾ ಇದೆ, ಆಶೀರ್ವಾದದಲ್ಲಿ ನಡೀತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಇಲ್ಲಿ ಯಾರ ಪ್ರತಿಷ್ಠೆಯೂ ಮುಖ್ಯ ಅಲ್ಲ. ಈ ಕ್ಷೇತ್ರದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ಅಷ್ಟೇ ನಮ್ಮೆಲ್ಲರ ಗುರಿ. ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ತೀವಿ. ನಾನಿರ್ಬೋದು, ಮಾದೇಗೌಡರು ಇರ್ಬೋದು, ಎಂತದೇ ಶಕ್ತಿ ಇರ್ತಕ್ಕಂಥವ್ರು ಇರ್ಬೋದು, ನಮಗೆ ಪಕ್ಷ ತಾಯಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಾವೆಲ್ಲರೂ ಕುಮಾರಣ್ಣ ದೇವೇಗೌಡರು ಸಾಹೇಬರ ಆಶೀರ್ವಾದದಲ್ಲಿ ನಾವು ಯಾವುದೇ ಹುದ್ದೆಯನ್ನು ತೆಗೆದುಕೊಂಡಿದ್ರು ಸಹ ಅದು ಕಾರ್ಯಕರ್ತರ ಕುಮಾರಣ್ಣವರ ದೇವೇಗೌಡರ ಶ್ರಮದ ಫಲ, ಶ್ರಮದ ಕಾರ್ಯಕರ್ತರ ಭಿಕ್ಷೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ